UI ಅಂದ್ರೆ ವಿಡಿಯೋನ ನೋಡ್ತಿರೋ ನೀವು, ವಿಡಿಯೋನ ಮಾಡಿರೋ ನಾನು. ಎಸ್, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಉಪೇಂದ್ರ ಸರ್ ಅವರ ದ ಮೋಸ್ಟ್ ಅವೈಟೆಡ್ ಸಿನಿಮಾ 10 ವರ್ಷಗಳು ಆದ್ಮೇಲೆ ಡೈರೆಕ್ಟರ್ ಕ್ಯಾಪ್ನ ತಲೆ ಮೇಲೆ ಹಿಡ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಇಡೀ ವರ್ಲ್ಡಲ್ಲೇ ಟೆಸ್ಟ್ ಮಾಡಿದಂತಹ ಒಂದು ಸ್ಕ್ರಿಪ್ಟ್ನ ಬರ್ಕೊಂಡು ಸಿನಿಮಾನ ತೆರೆ ಮೇಲೆ ತಗೋಬರ್ತಿದ್ದಾರೆ. ಇದೇ ತಿಂಗಳು ಬಂದ್ಬಿಟ್ಟು 20ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ UI ಸಿನಿಮಾದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಈ ಸಿನಿಮಾದಿಂದ ವಾರ್ನರ್ ವಿಡಿಯೋ ಒಂದು ಬಂದಿದೆ ಇವಾಗ. ಅದು ಟ್ರೈಲರ್ ಅಲ್ಲ, ಟೀಸರ್ ಅಲ್ಲ ಅಂತ ಅವರೇ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿ ಇಟ್ಸ್ ಎ ವಾರ್ನರ್ ಅಂತ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇದನ್ನು ಕೇಳೋದಾದರೆ ಅದೊಂದು ಟೀಸರ್ ಅಂತಲೇ ಹೇಳ್ತೀನಿ. ಅದನ್ನು ಟೀಸರ್ ಅಥವಾ ಟ್ರೈಲರ್ ಅಂತ ಆ ಲೈನ್ಸ್ನ ತೆಗೆದುಬಿಟ್ಟು ವಾರ್ನರ್ ಅಂತ ಒಂದು ಲೈನ್ನ ಹಾಕಿದ್ದಾರೆ ಅಷ್ಟೇ. ಸೊ ಇನ್ನು ಬಿಟ್ಟಿರೋ ಈ ವಿಡಿಯೋನ 0.25 ಸ್ಪೀಡಲ್ಲಿ ಪ್ಲೇ ಮಾಡಿ ಫ್ರೇಮ್ ಬೈ ಫ್ರೇಮು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡುವ ಅಂತ ಹೇಳ್ತಾ, ಇಫ್ ಇನ್ ಕೇಸ್ ಏನಾದರೂ ನೀವು ಹೊಸ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ಬಟ್ ಇಟ್ಸ್ ಓಕೆ, ವರ್ತ್ ಫಾರ್ ವಾಚಿಂಗ್ ಅಂತಲೇ ಹೇಳ್ತೀನಿ. ಸೊ ಇನ್ನು ಮ್ಯಾಟ್ರಿಗೆ ಬರ್ತೀನಿ. ಎಸ್, ಫಸ್ಟ್ ಶಾಟ್ನ ಈಗಾಗಲೇ ನೋಡಿರ್ತೀರಾ. ಫಸ್ಟ್ ಶಾಟಲ್ಲಿ ಬಂದ್ಬಿಟ್ಟು ನಮ್ಮ ಸಾಧು ಕೋಕಿಲ ಅವರು ಕಾಣಿಸ್ಕೊತಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಆಫ್ ಅವ್ರನ್ನ ಕೊಲೆ ಮಾಡೋಕ್ಕೆ ಬರುವ ವ್ಯಕ್ತಿಯನ್ನು ನಾವು ನೋಡೋಕೆ ಹೋದರೆ ಅಲ್ಲಿ ನಮಗೆ ಉಪೇಂದ್ರ ಸರ್ ಅವರು ಅಂತ ಕಾಣಿಸ್ಕೊಳ್ಳಲ್ಲ. ಬಟ್ ಇನ್ ದ ಫ್ರಂಟ್ ಸೈಡ್ ನಾವೇನಾದರೂ ಝೂಮ್ ಮಾಡಿ 0.25 ಸ್ಪೀಡಲ್ಲಿ ಬಂದ್ಬಿಟ್ಟು ಪ್ಲೇ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅದು ಸಹ ನಮ್ಮ ಉಪೇಂದ್ರ ಸರ್ ಅವರು ಅಂತಲೇ ಕಾಣಿಸ್ತಾ ಇರುತ್ತೆ. ಬಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಅವರೇನ ಅಂತ, ಯಾಕಂದರೆ ಬ್ಲರ್ ಮಾಡಿದ್ದಾರೆ. ಸೊ ಈ ಶಾಟ್ ಏನು ಹೇಳ್ತಾ ಇದೆ ಅಂದರೆ, ಮೇ ಬಿ ನನಗನ್ಸುತ್ತೆ, ಇದು ನನ್ನ ಅಸಂಪ್ಷನ್ ಆ್ಯಕ್ಚುಲಿ ಬಂದ್ಬಿಟ್ಟು ಸಾಧು ಕೋಕಿಲ ಅವರು ಮೇ ಬಿ ನನಗನ್ಸುತ್ತೆ ಪಬ್ಬಲ್ಲಿ ಇರುವಂತಹ ವ್ಯಕ್ತಿಗಳು ಅಂತ ಅನಿಸುತ್ತೆ. ಸೊ ಅಲ್ಲಿ ಸಮಥಿಂಗ್ ಏನೋ ಸ್ಮಗ್ಲಿಂಗ್ಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಅವ್ರನ್ನ ಕೊಲೆ ಮಾಡಿರಬಹುದು ಅಂತ ನನಗನ್ಸುತ್ತೆ. ಯಾಕಂದರೆ ಆ ಪಬ್ಬಲ್ಲಿ ಗರ್ಲ್ಸ್ ಎಲ್ಲ ತುಂಬ ಜಾಸ್ತಿನೇ ಇರ್ತಾರೆ ಆ್ಯಂಡ್ ಇದರಲ್ಲೂ ಸಹ ಅದೇ ರೀತಿ ಕಾಣಿಸುತ್ತೆ. ಬಟ್ ಇನ್ ದ ಬ್ಯಾಕ್ ಸೈಡ್ ಆಫ್ ದಟ್ ಶಾಟ್ ಬಂದ್ಬಿಟ್ಟು ಒಂದು ಜೈಲಿನ ರೀತಿ ಕಾಣಿಸುತ್ತೆ. ಆ್ಯಂಡ್ ವಿ ಡೋಂಟ್ ನೋ ಆ್ಯಕ್ಚುಲಿ ಅದು ಜೈಲ ಅಥವಾ ಏನಾದರೂ ಪಬ್ಬ ಅಂತ ಗೊತ್ತಿಲ್ಲ, ಬಟ್ ಸಮಥಿಂಗ್ ಏನೋ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇನ್ನು ನೆಕ್ಸ್ಟ್ ಶಾಟ್ ಬಂದ್ಬಿಟ್ಟು ಒಂದು ಬನಾನ ಬಿದ್ದಿರುತ್ತೆ. ಆ ಬನಾನ ತಗೊಳ್ಳೋದಕ್ಕೋಸ್ಕರ ಸಾಕಷ್ಟು ಜನ ಬಂದ್ಬಿಟ್ಟು ಕಿತ್ತಾಡ್ತಾ ಇರ್ತಾರೆ. ಆ ಜನರನ್ನ ನಾವು ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ಅವ್ರ ಬಾಡಿಯಲ್ಲಿ ಯಾವುದೇ ಒಂದು ಸ್ವಲ್ಪ ಎನರ್ಜಿ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಕಂಪ್ಲೀಟ್ ಅವ್ರ ಸ್ಕೆಲಿಟನ್ನೇ ಸಹ ಕಾಣಿಸ್ಕೊಳ್ತಾ ಇದೆ. ಅಂದರೆ ಅಷ್ಟೊಂದು ಬಡತನದಲ್ಲಿ ಬದುಕ್ತಾ ಇದ್ದಾರೆ ಅಂತ ನಾವು ಕ್ಲಿಯರ್ಲಿ ನೋಡ್ತಾ ಇರ್ಬೋದು. ಸೊ ಇನ್ನು ಈ ಶಾಟ್ ಏನಪ್ಪ ಹೇಳುತ್ತೆ ಅಂದರೆ, ಮೇ ಬಿ ಒಂದು ದೊಡ್ಡ ವಾರ ಆಗಿರುತ್ತೆ. ಆ ವಾರಲ್ಲಿ ಬಂದ್ಬಿಟ್ಟು ಆ ಏರಿಯಾ ಕಂಪ್ಲೀಟಾಗಿ ಡೆಮೋಲಿಷ್ ಆಗಿದೆ. ಬಟ್ ಇನ್ ದ ಡೆಮೋಲಿಷನ್ ಆಗಿದ್ರೂ ಸಹ ಅಲ್ಲಿ ಕೆಲವೊಂದು ಬೋರ್ಡ್ಸ್ನ ನಾವು ನೋಡ್ತಾ ಇರ್ಬೋದು. ಆ ಬೋರ್ಡ್ಸಲ್ಲಿ ಬಂದ್ಬಿಟ್ಟು ನಮಗೆ ನ್ಯೂಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು ಫ್ರೇಮಲ್ಲಿ ಬಂದ್ಬಿಟ್ಟು ನಾವು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ಲಿ ನೋಡಿದ್ರೆ. ಸೊ ವಿಷಯ ಏನು ಅಂದರೆ 2040ನೇ ಇಸ್ವಿಯಲ್ಲಿ ಬಂದ್ಬಿಟ್ಟು, ಅಂದರೆ ಆ ಇಯರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಮೇ ಬಿ ಈ ರೀತಿ ಇರಬಹುದು ಅಂತ ಅಸ್ಯೂಮ್ ಮಾಡಿಕೊಂಡು ಮಾಡಿದಂಥ ಒಂದು ಕತೆ ಇರ್ಬೋದು ಅಂತಲೂ ಅನಿಸ್ತಾ ಇರುತ್ತೆ. ಸೊ ಇನ್ನು ನೆಕ್ಸ್ಟ್ ಶಾಟ್ ಬರೋದೇ ಬಂದ್ಬಿಟ್ಟು ಅವ್ರಿಗೆ ಊಟ ಒದಗಿಸಿಕೊಡೋದಕ್ಕೋಸ್ಕರ ಒಂದು ವ್ಯಾನ್ ಬರುತ್ತೆ. ಸಾರ್ವಜನಿಕ ಸರ್ಕಾರಿ ಮೂಲಭೂತ ಅವಶ್ಯಕತೆಗಳ ರೈಸ್ ಬಾಲ್ ಮೊಬೈಲ್ ಫೋನ್ಗಳನ್ನು ಉಚಿತವಾಗಿ ಹಂಚಲಾಗುವುದು. ಸೊ ಇನ್ನು ಆ ಶಾಟ್ ಏನಪ್ಪ ಹೇಳುತ್ತೆ ಅಂದರೆ, ಧರ್ಮ 9, ಜಾತಿ 301ರಿಂದ 350 ಅಂತ. ಆ್ಯಕ್ಚುಲಿ ಧರ್ಮ ಅನ್ನೋದು ಬಂದ್ಬಿಟ್ಟು ಮೋಸ್ಟ್ ಪ್ರಾಬಬ್ಲಿ ನನಗನ್ಸುತ್ತೆ ಅದೊಂದು ವಾರ್ಡ್ ರೀತಿ ಅಂತ ಅಂದ್ಕೊಳ್ಳೋಣ. ಸೊ ಇನ್ನು ಜಾತಿ ಬಂದ್ಬಿಟ್ಟು 131 ಕ್ರಮ ಸಂಖ್ಯೆಯಿಂದ 350 ಕ್ರಮ ಸಂಖ್ಯೆ, ಅಷ್ಟು ಜನರ ಒಳಗಡೆ ಇರುವವರಿಗೆ ಮಾತ್ರ ಈ ಫುಡ್ ಅನ್ನೋದು ಕೊಡಬೇಕು ಅಂತ ಆ ವ್ಯಾನಲ್ಲಿ ಮೆನ್ಷನ್ ಮಾಡಿರಬಹುದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ 301ರಿಂದ 350 ಅಂತ. ಸೊ ಇನ್ನು ಫ್ರೇಮ್ ಏನು ಹೇಳ್ತಾ ಇದೆ ಅಂದರೆ, ಒಂದು ಕಡೆ ಫುಡ್ ಬಂದ್ಬಿಟ್ಟು ಕೆಳಗಡೆ ಬೀಳ್ತಾ ಇದ್ದಾರೆ, ಇನ್ನೊಂದು ಕಡೆ ಮೊಬೈಲ್ಸ್ ಅನ್ನೋದು ಕೆಳಗಡೆ ಬೀಳ್ತಾ ಇದೆ. ಆ್ಯಂಡ್ ಅಲ್ಲಿರೋ ವ್ಯಕ್ತಿಗಳು, ಅಂದರೆ ಅಲ್ಲಿರೋ ಚಿಲ್ಡ್ರನ್ಸು, ಅಲ್ಲಿರೋ ವ್ಯಕ್ತಿಗಳನ್ನ ನಾವೇನಾದರೂ ಕ್ಲಿಯರ್ಲಿ ನೋಟಿಸ್ ಮಾಡಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರೂ ಊಟ ಇಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕೆಲವರು ಬಂದ್ಬಿಟ್ಟು ಮೊಬೈಲ್ಸ್ನ ಇಸ್ಕೊಳ್ಳೋದಕ್ಕೂ ಸಹ ಹೋಗ್ತಾರೆ. ಅಂದರೆ ಅಲ್ಲಿ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಬಂದ್ಬಿಟ್ಟು ಅದನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿರೋ ಜನ್ರೇಷನಲ್ಲಿ ಬಂದ್ಬಿಟ್ಟು, ಇವಾಗ ಇರೋ ಜನ್ರೇಷನಲ್ಲಿ ಬಂದ್ಬಿಟ್ಟು ಊಟಕ್ಕೆ ಅಲ್ಲಿರೋ ಏನೇ ಒಂದು ತೊಂದರೆ ಆಗಿದ್ರೂ ಸಹ ಊಟ ಬೇಕು ಅಂತ ಯೋಚನೆ ಮಾಡಿದ್ರೆ ಮೊಬೈಲ್ ಬೇಕು ಅಂತ ಎಷ್ಟೋ ಜನರು, ಪಬ್ಜಿ ಆಡಬೇಕು ನನಗೆ ಮೊಬೈಲ್ ಬೇಕು ಅಂತ ಎಷ್ಟೋ ಹುಡುಗರು ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇರ್ತಾರೆ. ಅವನಿಗೆ ಗೊತ್ತಿಲ್ಲ ಊಟ ಬೇಕಾ ಬೇಡವಾ ಏನೂ ಸಹ ಗೊತ್ತಿಲ್ಲ. ಸೊ ಈ ಫ್ರೇಮ್ ಬಂದ್ಬಿಟ್ಟು ಇದಕ್ಕೆ ಸಿಂಕ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅದೇ ಸೇಮ್ ಥಿಂಗ್ ಇಲ್ಲಿ ತೋರಿಸ್ತಾ ಇರೋದು ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ
ಎಲ್ಲರೂ ಸಹ ಊಟಕ್ಕೋಸ್ಕರ ಪರದಾಡ್ತಿಲ್ಲ, ಕೆಲವರು ಊಟಕ್ಕೋಸ್ಕರ ಪರದಾಡ್ತಾ ಇದ್ದಾರೆ, ಇನ್ನು ಕೆಲವರು ಬಂದ್ಬಿಟ್ಟು ಮೊಬೈಲ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಅಲ್ಲಿ ನಾವು ಅನ್ಕೋಬೇಕಾಗಿರೋದು ಇಷ್ಟೇ, ಸೊ ನನಗೆ ಮೊಬೈಲೇ ಬೇಕು ಗುರು, ನನಗೆ ಊಟನೇ ಬೇಡ ಅಂತ ಕೆಲವರು ಅನ್ಕೊತಾ ಇದ್ದಾರೆ. ಅಂದರೆ ಆ ಮೆಂಟಾಲಿಟಿಗೆ ಹೋಗ್ಬಿಡ್ತಾ ಇದ್ದಾರೆ ಜನ ಬಂದ್ಬಿಟ್ಟು ಅಂತ ಇಂಡೈರೆಕ್ಟ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಈ ಫ್ರೇಮಲ್ಲಿ ಅಂತ ನನ್ನ ಅನಿಸಿಕೆ. ಸೊ ಇನ್ನು ನೆಕ್ಸ್ಟ್ ಶಾರ್ಟಲ್ಲಿ ಬಂದ್ಬಿಟ್ಟು ಜಾತಿಯನ್ನು ಆ್ಯಕ್ಚುಲಿ ಬಂದ್ಬಿಟ್ಟು ಯಾವುದೇ ಒಂದು ಜಾತಿಯ ಹೆಸರು ತಗೊಂಡ್ರೆ ಮೋಸ್ಟ್ಲಿ ಇದು ಕಾಂಟ್ರವರ್ಸಿ ಆಗುತ್ತೆ ಅಂತ ಉಪೇಂದ್ರ ಸರ್ ಅವರು ಬುದ್ಧಿ ಉಪಯೋಗಿಸಿ ನಂಬರ್ಸಲ್ಲಿ ತಗೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ 253 ಅಂತ ಒಂದು ಕ್ರಮ ಸಂಖ್ಯೆ ಒಬ್ಬರಿಗೆ ಬಂದ್ಬಿಟ್ಟು ಅಚ್ಚೆ ಹಾಕಿರ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು KGF ಅಲ್ಲಿ ಬಂದ್ಬಿಟ್ಟು ನೀವು ನೋಡಿದರೆ ಮೈನಿಂಗ್ಸ್ ಒಳಗಡೆ ಹೋಗಿದ ತಕ್ಷಣ ಒಂದು ಸೀಲ್ನ ಗುದ್ತಾರೆ. ಸೊ ಅದೇ ರೀತಿ ಇಲ್ಲಿ ಸಹ ಮೋಸ್ಟ್ಲಿ 2040 ಬಂದ್ಬಿಟ್ಟು ಅಂದರೆ 2040 ಬಂದ್ಬಿಟ್ಟು ಅದೇ ರೀತಿ ಆಗಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಶಾಟೇ ಬಂದ್ಬಿಟ್ಟು ಅದೇ ಆಗಿರುತ್ತೆ. ಅಚ್ಚೆ ಹಾಕ್ಸ್ತಾ ಇರ್ತಾರೆ. ಪ್ರತಿಯೊಂದು ಜಾತಿಗೂ ಸಹ ಅವ್ರದ್ದೇ ಆದಂತಹ ಒಂದು ಸೀಲ್ನ ಗುದ್ದಿಸ್ಕೋಬೇಕು, ಅಂದರೆ ಅಚ್ಚೆ ಹಾಕ್ಸ್ಕೋಬೇಕು ಅಂತ ಒಂದು ಮಿಷಿನಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆಲ್ಲ ಅಚ್ಚೆ ಹಾಕ್ತಾ ಇರ್ತಾರೆ. ಆ್ಯಂಡ್ ಇದು ರೆಪ್ರೆಸೆಂಟ್ ಮಾಡೋದು ಬಂದ್ಬಿಟ್ಟು ಮೇ ಬಿ ನನಗನ್ಸುತ್ತೆ ಇವಾಗಿರೋ ಜನ್ರೇಷನಲ್ಲಿ ಬಂದ್ಬಿಟ್ಟು ನಾವು ಹುಟ್ಟಿದ ತಕ್ಷಣವೇ ಜಾತಿ ಅನ್ನೋ ಒಂದು ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ಅನ್ನೋದು ಬಂದ್ಬಿಡುತ್ತೆ. ಸೊ ನೀವು ಈ ಜಾತಿ ಅಂತ, ಸೊ ಅದನ್ನು ಮತ್ತೆ ಇನ್ನು ಫ್ಯೂಚರಲ್ಲಿ ಬಂದ್ಬಿಟ್ಟು ಮೋಸ್ಟ್ಲಿ ನೀವು ಈ ಜಾತಿ ಅಂದ್ಬಿಟ್ಟು ಒಂದು ಸೀಲ್ನ ನಾವು ಸಹ ಹಾಕ್ಸ್ಕೋಬೇಕು ಏನೋ ಗೊತ್ತಿಲ್ವಲ್ಲ ನಮಗೆ. ಬಟ್ ಆ ರೀತಿ ಆದರೂ ಅಂತೂ ತುಂಬಾ ಡಿಸಪಾಯಿಂಟ್ ಅಂತಲೇ ಹೇಳ್ತೀನಿ. ಸೊ ಅದನ್ನು ಈ ರೀತಿ ಎಲ್ಲ ಆಗಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಶಾಟ್ ಹೇಳ್ತಾ ಇದೆ, ನೋಡಿ ಬ್ರೋ ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ ಅಂತ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ನೋಡ್ತಾನೆ ಆ ವ್ಯಕ್ತಿ ಬಂದ್ಬಿಟ್ಟು ಕೆಳಗಡೆ ಕಾಲುವೆಯಲ್ಲಿ ಬಿದ್ದೋಗ್ತಾನೆ. ಸೊ ಇದು ನಾವು ಕ್ಲಿಯರ್ಲಿ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದ್ರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಾಗ್ತಿಲ್ಲ. ಸೊ ಇರೋ ರೋಡೇ ಸರಿ ಇಲ್ಲ, ಮಂಗಳ ಗ್ರಹದಲ್ಲಿ ಹೋಗ್ಬಿಟ್ಟು ನೀನೇನ ಕಿತ್ತು ಗುಡ್ಡಾಗ್ತೀಯಾ ಅಂತ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ಉಪೇಂದ್ರ ಸರ್ ಅವರು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನು ಇದರ ಹಿಂದೆ ಒಂದು ಶಾಟ್ ಬರುತ್ತೆ, ಇನ್ನಿರೋದು 4 ರನ್ಸು ಅಂತ ಸಮಥಿಂಗ್ ಏನೋ ಕ್ರಿಕೆಟ್ ಬರುತ್ತೆ. ಅದು ಸಹ ಸೇಮ್ ಅಷ್ಟೇ. ಅವನು ಯಾವ ರೀತಿ ಇದ್ದಾನೆ, ಅವನು ಎಷ್ಟು ಕೊಳಕಾಗಿದ್ದಾನೆ ಅಂತ ಅವನಿಗೆ ಬಂದ್ಬಿಟ್ಟು ಸ್ವಲ್ಪನೂ ಮೈಂಡಲ್ಲಿ ಥಿಂಕಿಂಗ್ ಬರದೆ ಮೊಬೈಲ್ ಹಿಡ್ಕೊಂಡು ಬಂದ್ಬಿಟ್ಟು ನೋಡಿ ಗುರು ಕ್ರಿಕೆಟಲ್ಲಿ ಅವ್ನು ಅಷ್ಟು ರನ್ಸ್ ಹೊಡೋದು, ಅವ್ನು ನಾವೇ ಗೆಲ್ಲೋದು ಅಂತ ಅಷ್ಟೊಂದು ಇದರಲ್ಲಿ ಇದ್ದಾರೆ. ಆ್ಯಕ್ಚುಲಿ ನಾವು ಸಹ ಅಷ್ಟೇ ಅಲ್ವಾ, ಊಟ ತಿಂದುವೋ ಇಲ್ವೋ ಗೊತ್ತಿಲ್ಲ, ಕೆಲಸ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ, ಕ್ರಿಕೆಟ್ ಬಂದಿದ್ದ ತಕ್ಷಣ ಕ್ರಿಕೆಟ್ ನೋಡಲೇಬೇಕು, ಜಗಳ ಆಡಲೇಬೇಕು, ಅವ್ನು ಅಷ್ಟು ರನ್ ನೋಡ್ದ, ಇವನು ಅಷ್ಟು ರನ್ ಆದ, ನಾವು ಅದೆಲ್ಲ ಮಾಡ್ತಿರೋದು. ಸೊ ಇನ್ನು ಮಂಗಳ ಗ್ರಹ ಅಲ್ಲ ಚಂದ್ರಾಯನಕ್ಕೆ ಹೋದ್ರೂ ಸಹ ನಮ್ಮವ್ರು ಹೋಗ್ತಾ ಇದ್ದಾರೆ ಅಂತ ನಾವು ಅದನ್ನೇ ತಾನೇ ಮಾಡ್ತಿರೋದು. ಬಟ್ ಇಲ್ಲಿರೋ ರೋಡ್ ಚೆನ್ನಾಗಿದೆಯಾ, ಇಲ್ಲಿರೋ ಕಾಲುವೆ ಚೆನ್ನಾಗಿದೆಯಾ ಅಂತ ಯಾವಾಗ ತಾನೇ ಥಿಂಕ್ ಮಾಡಿದ್ದೀವಿ. ಸೊ ಅದನ್ನೇ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ, ನಾವು ಕ್ಲೀನಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಶಾಟ್ ಬಂದ್ಬಿಟ್ಟು ಉಪೇಂದ್ರ ಸರ್ ಅವರ ಎಂಟ್ರಿ ಕೊಡ್ತಾರೆ. ಬಟ್ ಅಲ್ಲಿ ನಾವು ಕ್ಲಿಯರ್ಲಿ ನೋಡೋಕೆ ಹೋದರೆ ಉಪೇಂದ್ರ ಸರ್ ಅವರ ಎಂಟ್ರಿ ಸೀನ್ಸ್ ಏನಿದೆ ಆ ಫ್ರೇಮ್ ಬಂದ್ಬಿಟ್ಟು ಕಂಪ್ಲೀಟ್ ರಿಚ್ ಫೀಲ್ ಇರುತ್ತೆ. ಅಂದರೆ ಮೋಸ್ಟ್ಲಿ ನನಗನ್ಸುತ್ತೆ ಅದೇ ಬೇರೆ ವರ್ಲ್ಡು, ಇದೇ ಬೇರೆ ವರ್ಲ್ಡು ಅಂತಲೂ ಅನಿಸುತ್ತೆ. ಆ್ಯಂಡ್ ಅಥವಾ ಅವ್ರದ್ದೇ ಬೇರೆ, ಅವರು ರಾಜಕೀಯದಲ್ಲಿ ಇರ್ಬೋದು, ಇವರೆಲ್ಲ ನಾರ್ಮಲ್ ನಮ್ಮಂಥ ಬಡವರು ಇರ್ಬೋದು ಅಂತಲೂ ಅನಿಸುತ್ತೆ. ಅಲ್ಲಿನ ಒಬ್ಬ ವ್ಯಕ್ತಿನ ನಾವು ನೋಡಬಹುದು. ಆ್ಯಕ್ಚುಲಿ ಬಂದ್ಬಿಟ್ಟು ಆ ವ್ಯಕ್ತಿ ನಮ್ಮ ಜೊತೆ ಇಲ್ಲ, ರೀಸೆಂಟ್ಲಿ ಸೂಸೈಡ್ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗಿದ್ದಾರೆ. ಹೆಸರು ಬಂದ್ಬಿಟ್ಟು ಗುರುಪ್ರಸಾದ್, ಈಸ್ ಎನ್ ಡೈರೆಕ್ಟರ್. ಆ್ಯಂಡ್ ಅವರ ಪಾತ್ರವನ್ನು ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ಸೀರಿಯಸ್ಲಿ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಅವರು ಬಂದ್ಬಿಟ್ಟು ಧಿಕಾರ ಅಂತ ಬಂದ್ಬಿಟ್ಟು ಕೂಗ್ತಾ ಇದ್ದಾರೆ. ಉಪೇಂದ್ರ ಸರ್ ಅವರು ಹೇಳಿರೋ ಒಂದು ಲಾಸ್ಟ್ ಡೈಲಾಗ್ ಏನಿದೆ ಅದು ಎಲ್ರಿಗೂ ಸಹ ಒಂದು ಸ್ಪಾರ್ಕ್ ರೀತಿ ಅಂತಲೇ ಹೇಳ್ತೀನಿ. ಧಿಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋದು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಇದು ನೆನ್ಪಿಟ್ಕೊಳ್ಳಿ, ಫ್ಯೂಚರಲ್ಲಿ ಬಂದ್ಬಿಟ್ಟು ನಾವೆಲ್ಲ ಧಿಕಾರ ಕೂಗ್ಕೊಂಡೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಪಟಿಷನ್ ಬಂದು ನಮ್ಮ ಹತ್ರ ಬಂದಾಗ ಧಿಕಾರಕ್ಕೆ ಹೋಗೋದೇ ಆಗುತ್ತೆ ಹೊರತು ಅಧಿಕಾರದಲ್ಲಿರೋ ವ್ಯಕ್ತಿ ಯಾವತ್ತೂ ತಲೆಗೆ ಕಡಿಸ್ಕೊಳ್ಳೋದಿಲ್ಲ. ಈ ಉಪೇಂದ್ರ ಸರ್ ಅವರು ಬಂದ್ಬಿಟ್ಟು ಯಾವ ರೀತಿ ಶೂಟ್ ಮಾಡಿದ್ರು ಅದೇ ರೀತಿ ಶೂಟ್ ಮಾಡಿ ನಮ್ಮನ್ನೆಲ್ಲ ಯಾವತ್ತೋ ಒಂದಿನ ನಾಶ ಮಾಡಾಕ್ತಾರೆ. ಇದೆಲ್ಲ ಕಂಪ್ಲೀಟಾಗಿ ಫ್ಯೂಚರಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಸೊ ಆಗದೆ ಇರಬಾರ್ದು ಅಂದರೆ ನಾನು ನೀನು ಇಬ್ಬರೂ ಸೇರಿಕೊಂಡು ಒಂದು ಪ್ರಜಾಕೀಯನ ಫಾಲೋ ಮಾಡಬೇಕು, ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಇವಾಗಿರೋ ಮಟ್ಟಿಗೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಅಜುಬಾಯ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್, ನೋ ವರ್ಡ್ಸ್ ಅಬೌಟ್ ಯು, ಸೀರಿಯಸ್ಲಿ ಗುಡ್ ವರ್ಕ್. ಆ್ಯಂಡ್ VFX ವರ್ಕ್ ವಿಷಯಕ್ಕೆ ಬಂದರೆ ಇನ್ನೂ ಸ್ವಲ್ಪ ಬೆಟ್ರ್ ಮಾಡಬಹುದಿತ್ತೇನೋ ಅಂತ ಅನಿಸುತ್ತೆ, ಯಾಕಂದರೆ ಡಾರ್ಕ್ ಥೀಮಲ್ಲಿ ಇದೆಯಲ್ಲ. ಸೊ ಅದರಿಂದ ಆ ರೀತಿ ಅನಿಸ್ತಾ ಇದೆಯಾ ಏನೋ ಅಂತ ಗೊತ್ತಿಲ್ಲ. ಬಟ್ ಇನ್ನೂ ಸ್ವಲ್ಪ ಬೆಟ್ರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಯಾಕೋ ಒಂದು ಸ್ವಲ್ಪ ಅನಿಸುತ್ತೆ ಗುರು. ಸೊ ಇನ್ನು ಉಪೇಂದ್ರ ಸರ್ ಅವರ ಆ್ಯಕ್ಟಿಂಗು ನೋ ವರ್ಡ್ಸ್. ಇನ್ನು ಅಲ್ಲಿರುವ ಆ್ಯಕ್ಟರ್ಸ್ ಎಲ್ಲರ ಬಗ್ಗೆನೂ ಹೇಳೋದಾದರೆ ಸೀರಿಯಸ್ಲಿ ಹ್ಯಾಟ್ಸ್ ಅಪ್. ಯಾಕಂದರೆ
ಒಂದು ಜಾಗದಲ್ಲಿ ಆ ರೀತಿಯ ಬಟ್ಟೆ ಹಾಕ್ಕೊಂಡು ನಟಿಸ್ಬೇಕು ಅಂದರೆ, ಫುಲ್ ಡ್ರೆಸ್ ಹಾಕ್ಕೊಂಡೇ ನಟಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಆ ರೀತಿಯ ಬಟ್ಟೆ ಹಾಕ್ಕೊಂಡು ನಟಿಸಿದ್ದಾರೆ ಅಂದರೆ ನಮಸ್ಕಾರ ಗುರುಗಳೇ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಉಪೇಂದ್ರ ಸರ್ ಅವರ UI ಸಿನಿಮಾ ಇದೇ ತಿಂಗಳು 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಯಾವುದೇ ರೀತಿ ಕ್ಲ್ಯಾಶು ಗ್ಲೀಶು ಏನೂ ಇಲ್ಲ. ಮ್ಯಾಕ್ಸ್ ಸಿನಿಮಾ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಆ ಸಿನಿಮಾನ ನೋಡೋಣ. ಉಪೇಂದ್ರ ಸರ್ ಅವರ ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಆ ಸಿನಿಮಾನು ನೋಡೋಣ. ಎರಡೂ ಸಿನಿಮಾಗಳು ನಮ್ಮ ಕನ್ನಡದ ಸಿನಿಮಾಗಳೇ, ಎರಡೂ ಸಿನಿಮಾಗಳು ಸಹ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇರೋ ಸಿನಿಮಾಗಳು. ಸೊ ಈ ಎರಡೂ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹ ಕೊಡಬೇಕು, ಥಿಯೇಟರಲ್ಲಿ ಸಿನಿಮಾನ ನೋಡಬೇಕು ಅಂತ ಹೇಳ್ತಾ, ಸೊ ನನಗನ್ಸಿದ್ದು ಫ್ರೇಮ್ ಬೈ ಫ್ರೇಮ್ ಇದು ಈ ರೀತಿ ಅನಿಸುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ. ಬಟ್ ಇದು ಕಂಪ್ಲೀಟ್ಲಿ ನನ್ನ ಅಸಂಪ್ಷನ್ ಅಷ್ಟೇ. ಸೊ ಸಿನಿಮಾದಲ್ಲಿ ಬೇರೆ ರೀತಿ ಇರಬಹುದು, ಐ ಡೋಂಟ್ ನೋ, ಬಟ್ ನನ್ನ ಅಸಂಪ್ಷನ್ ಮಾತ್ರ ಇದಾಗಿತ್ತು ಅಂತ ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.